ಮಾದಪ್ಪನ ಬೆಟ್ಟದಲ್ಲಿ ಎಷ್ಟು ಮೋಸ ರೀ. ಮಾದಪ್ಪನ ಸೇವೆಗೆಂದು ಭಕ್ತಾದಿಗಳು ಕೋಟಿಗಟ್ಟಲೆ ಹಣವನ್ನ ಕೊಡ್ತಿದ್ರು. ಇಲ್ಲಿ ಕೆಲವರಿಗೆ ಆ ದಾಹ ಇಂಗುತ್ತಿಲ್ಲ ಅನ್ಸುತ್ತೆ. ಇಲ್ಲಿ ಕೆಲವು ಇನ್ಸಿಡೆಂಟ್ ನನಗೆ ಆಗಿದ್ದು ತುಂಬಾನೇ ಮನಸ್ಸಿಗೆ ಬೇಜಾರು ಅನ್ಸ್ತು. ಮುಡಿ ಕೊಡಲು ಹೋದ ನಮಗೆ ಟೋಕನ್ ರೂಪಾಯಲ್ಲಿ 80 ರೂಪಾಯಿಯನ್ನ ತೆಗೆದುಕೊಂತಾರೆ. ಮುಡಿ ಕೊಟ್ಟ ನಂತರ ಮುಡಿ ತೆಗೆದವರಿಗೆ ಮತ್ತೆ 50 ರೂಪಾಯಿ ಕೊಡಬೇಕಾಗತ್ತೆ. ಇದಕ್ಕೆ ಯಾವುದೇ ರಸೀದಿ ಕೊಡೋದಿಲ್ಲ. ಯಾಕೆ ನೀವು ಒಟ್ಟಿಗೆ ಅಮೌಂಟ್ ಅನ್ನ ತೆಗೆದುಕೊಂಡಿಲ್ಲ? ಅಂಡ್ ಎಲ್ಲರಿಗೂ ಗೊತ್ತಿರುವ ವಿಚಾರ, ಕೂದಲಿಗೆ ಎಷ್ಟು ಬೆಲೆ ಇದೆ, ಅದನ್ನ ನೀವು ಏನ್ ಮಾಡ್ತೀರಾ ಅಂತ. ನಾವು 400-500 ಕೊಟ್ಟು ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋದ್ರೆ ಅವೆಲ್ಲವನ್ನ ಮಾದಪ್ಪನಿಗೆ ಅರ್ಪಿಸದೆ ಒಂದು ಕಡೆ ಗುಡ್ಡೆ ಹಾಕುತ್ತಾರೆ. ಮತ್ತೆ ಅದರ ಮೇಲೆ 20 ರೂಪಾಯಿ ಬಲವಂತದಿಂದ ದಕ್ಷಿಣೆಯನ್ನ ಪಡೆದುಕೊಳ್ತಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಟೆಂಡರ್ ತಗೊಂಡಿದ್ದೀವಿ, ಸುಮ್ನೆ ದುಡ್ಡು ಕೊಟ್ಟು ಹೋಗ್ರಿ ಅಂತ. ಇಷ್ಟು ಕೋಟಿಗಟ್ಟಲೆ ಹಣ ಹರಿದು ಬರ್ತಾ ಇದ್ರು ಸರಿಯಾದ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ. ಶುಚಿತ್ವದ ಕಡೆ ಗಮನವೇ ಕೊಟ್ಟಿಲ್ಲ ಇವರು. ಕಲ್ಯಾಣಿಯಿಂದ ಕೆಳಗೆ ಸ್ನಾನ ಮಾಡುತ್ತಿರುವವರಿಗೆ ತಾವು ಯಾವ ನೀರಿನಿಂದ ಸ್ನಾನ ಮಾಡ್ತಾ ಇದ್ದೀರಿ ಅನ್ನೋ ಅರಿವೇ ಇರೋದಿಲ್ಲ. ದೇವರ ದರ್ಶನಕ್ಕೆಂದು ಸರದಿ ಸಾಲಿನಲ್ಲಿ ನೀವು ನಿಂತ್ಕೊಂಡ್ರೆ ಅಲ್ಲಿ ಒಂದಷ್ಟು ಮೂಲಭೂತ ಕೊರತೆಗಳಿವೆ. ಮೊದಲನೇದಾಗಿ ಕುಡಿಯಲು ನೀರು ಸಿಗೋದಿಲ್ಲ. ಎರಡನೇದಾಗಿ ಈ ಸಾಲಿನಲ್ಲಿ ಸಿಕ್ಕಿ ಹಾಕೊಂಡ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇಲ್ಲ ಇಲ್ಲಿ. ಸರ್, ಇಲ್ಲಿ ಸಮಸ್ಯೆ ಆಗಿದೆ ಅಂತ ಕೇಳಲಿಕ್ಕೆ ಕೂಡ ಒಂದು ಸಿಬ್ಬಂದಿ ವರ್ಗ ಕೂಡ ಇರೋದಿಲ್ಲ ಇಲ್ಲಿ. ದೇವಸ್ಥಾನದ ಒಳಗೆ ಬಂದಾಗ ಕೂಡ ನೋಡಿ, ನೀರ್ ಕೂಡ ಬರ್ತಾ ಇಲ್ಲ. ಇಲ್ಲಿ ಹೇಳ್ತಾ ಹೋದ್ರೆ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತ ಕಾಣಿಕೆಯನ್ನ ಕೇಳ್ತಾನೆ ಇರ್ತಾರೆ. ಇದನ್ನ ನಾನೊಬ್ಬ ಹೇಳ್ತಾ ಇರುವಂತಹ ಮಾತಲ್ಲ, ಅನೇಕ ಭಕ್ತ